ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ, ಬನ್ನಿ ಕೇಳೋಣ. ಗೊತ್ತು, ನಾನು ಕೇಂದ್ರ ಸಚಿವನಾಗ್ತೀನಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಇವತ್ತು ಈ ಜಿಲ್ಲೆಯ ಜನತೆ ನನಗೇನು ಅವರೇ ಆಹ್ವಾನ ಕೊಟ್ಟು ನೀನು ನಿಲ್ಲಬೇಕು ಈ ಬಾರಿ ಅಂತೇಳಿ ಈ ಒಂದು ಚುನಾವಣೆಯಲ್ಲಿ ನನಗೆ ಒಂದು ಶಕ್ತಿ ತುಂಬಿದ್ದಾರೆ. ಮೊದಲು ಈ ಜಿಲ್ಲೆಯ ಸಮಸ್ಯೆಗಳಿಗೆ ಪರಿಹಾರ ದೊರಕಬೇಕು, ನನ್ನ ವೈಯಕ್ತಿಕವಾದಂಥ ಸ್ಥಾನಮಾನಗಳಿಗಿಂತ ಅದು ನನ್ನ ಒಂದು ಆದ್ಯತೆ ಇದೆ. ಆದರೆ ಈಗಿನ ಒಂದು ಸನ್ನಿವೇಶದಲ್ಲಿ ಮುಂದಿನ ಒಂದು ಕೇಂದ್ರ ಸರ್ಕಾರದ ಒಂದು ನನಗೆ ಇರ್ತಕ್ಕಂಥ ಒಂದು ಶಕ್ತಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದೇನೆ, ದೇವೇಗೌಡರ ಒಂದು ಮಗನಾಗಿ ಅಂತಕ್ಕಂಥದ್ದಕ್ಕಿಂತ ಹೆಚ್ಚಾಗಿ ಒಬ್ಬ ಮಾಜಿ ಪ್ರಧಾನಮಂತ್ರಿಗಳ ಒಂದು ಮಾರ್ಗದರ್ಶನದಲ್ಲಿ ಒಂದು ಉತ್ತಮವಾದ ಕೆಲಸ ಮಾಡ್ತೇನೆ ಅಂತಕ್ಕಂಥ ಒಂದು ಭಾವನೆಗಳೇನಿದೆ ಅದನ್ನು ಬಳಕೆ ಮಾಡಿಕೊಂಡು ಈ ರಾಜ್ಯದ ಸಮಗ್ರ ಒಂದು ಅಭಿವೃದ್ಧಿಗೆ, ಇವತ್ತು ನೀರಾವರಿಯ ಸಮಸ್ಯೆಗಳಿದೆ, ಅದೇ ರೀತಿಯಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ, ಅದು ಎಲ್ಲದಕ್ಕೂ ಪರಿಹಾರ ತರಲಿಕ್ಕೆ ಮುಂದಿನ 5 ವರ್ಷದಲ್ಲಿ ಪ್ರಯತ್ನ ಮಾಡ್ತೀವಿ. ಕಾವೇರಿ ಬಿಕ್ಕಟ್ಟನ್ನ ಬಗೆಹರಿಸ್ತೀನಿ ಅಂತ ಹೇಳಿದ್ರಿ ಸರ್, ನೋಡೋಣ. ಅದಕ್ಕೋಸ್ಕರಲೇ ಈಗ ಒಂದು ಅವಕಾಶ ದೊರಕಿದೆ. ಇದು ನೂರಾರು ವರ್ಷಗಳ ಸಮಸ್ಯೆ ಏನಿದೆ, ಬ್ರಿಟಿಷ್ನವ್ರ ಕಾಲದಿಂದಲೂ ಈ ಒಂದು ಸಮಸ್ಯೆ ಆಗೇ ಇದೆ, ಮಹಾರಾಜರ ಕಾಲದಿಂದ. ಇದಕ್ಕೆ ಯಾವ ರೀತಿ ಪರಿಹಾರ ತರಬೇಕು ಅಂತಕ್ಕಂಥದ್ದಕ್ಕೂ ಕೆಲವು ದೇವೇಗೌಡರು ನನಗೂ ಸಲಹೆ ಕೊಟ್ಟಿದ್ದಾರೆ. ಇದನ್ನು ಯಾವ ರೀತಿ ಶಾಶ್ವತವಾದಂಥ ರೀತಿಯಲ್ಲಿ ಪರಿಹಾರ ತರಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತಾರೆ. ಸರ್, ಈಗ ಕಾಂಗ್ರೆಸ್ ನಾಯಕರುಗಳು ಕೂಡ ಈಗ ದೆಹಲಿಯಲ್ಲಿ ಸಭೆಯನ್ನು ಮಾಡ್ತಾ ಇದ್ದಾರೆ ಸರ್. ಅವರು ಸಹ ಇವತ್ತು ಸರ್ಕಾರ ರಚನೆ ಮಾಡ್ತಕ್ಕಂಥ ಪಾಸಿಬಿಲಿಟೀಸ್ ಬಗ್ಗೆ ಇವತ್ತು ಅವರು ಏನು ಈಗಾಗಲೇ ಹಲವಾರು ಚರ್ಚೆಗಳು ನಡೀತಾ ಇದೆ. ಬಟ್ ಈಗಿರ್ತಕ್ಕಂಥ ಬಹುಮತ ಇವತ್ತು NDA ಪಕ್ಷದ ಒಂದು ಸರ್ಕಾರವನ್ನು ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ರಚನೆ ಆಗ್ತಕ್ಕಂಥದ್ದು ಏನು ಸಮಸ್ಯೆ ಇಲ್ಲ. ಈಗಾಗಲೇ ಜನತೆಯ ತೀರ್ಮಾನವೂ ನರೇಂದ್ರ ಮೋದಿಯವರ ಒಂದು ನಾಯಕತ್ವದಲ್ಲಿ ಸರ್ಕಾರ ಆಗಬೇಕು ಅಂತಕ್ಕಂಥ ಭಾವನೆಯೂ ಇದೆ. ಇವತ್ತು ಒಂದು ಸ್ಟೇಬಲ್ ಗೌರ್ಮೆಂಟ್ನ ಅವಶ್ಯಕತೆಯ ಹಿನ್ನೆಲೆಯಲ್ಲಿ ಇವತ್ತು ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಸುಗಮವಾಗಿ ಕೇಂದ್ರ ಸರ್ಕಾರ ರಚನೆ ಆಗುತ್ತೆ. ನನಗೆ ಚನ್ನಪಟ್ಟಣ ಕ್ಷೇತ್ರ ಒಂದೇ ಅಲ್ಲ, ನಾನು ಕಳೆದ 15-17 ವರ್ಷಗಳಲ್ಲಿ ಇಡೀ ರಾಜ್ಯವೇ ನನ್ನ ಕ್ಷೇತ್ರ. ನನಗೆ ಬರೀ ನನ್ನ ಚುನಾವಣೆ ನಿಲ್ತಕ್ಕಂಥ ಕ್ಷೇತ್ರ ಒಂದು ನನ್ನ ಕರ್ಮಭೂಮಿ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ರಾಜ್ಯವೇ ನನ್ನ ಕರ್ಮಭೂಮಿ. ಕರ್ನಾಟಕ ರಾಜ್ಯದ ಯಾವುದೇ ಭಾಗದಲ್ಲಿ ಸಮಸ್ಯೆ ಇದ್ದರು ಅದಕ್ಕೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡ್ತೀನಿ. ಗೆದ್ದಿರೋ ಪಕ್ಷದ ಕಾರ್ಯಕರ್ತರು ಕೂತು ತೀರ್ಮಾನ ಮಾಡ್ತಾರೆ. ಸರ್, 2 ಡಿಜಿಟ್ ದಾಟ್ತೀವಿ, ಇನ್ಕ್ಲೂಡಿಂಗ್ ಮಂಡ್ಯ ಮತ್ತು ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು ಕೂಡ CM DK ಶಿವಕುಮಾರ್ ಅವರು ಹೇಳಿದ್ರು ಸರ್. ಹೇಳಿದ್ರು, ಮುಖ್ಯಮಂತ್ರಿಗಳು ಹಲವಾರು ಬಾರಿ ಹೇಳಿದ್ದು ನನಗೆ ದಾಂಪತ್ಯ ಇದೆ. ಮಂಡ್ಯದಲ್ಲೇ ಬಂದು ಮಾತನಾಡಿದರು. ಕುಮಾರಸ್ವಾಮಿಯವರು ಈ ಬಾರಿ ಯಾವುದೇ ಕಾರಣಕ್ಕೂ ಗೆಲ್ಲೋದಿಲ್ಲ, ಸೂರ್ಯ ಚಂದ್ರ ಹುಟ್ಟತಕ್ಕಂಥದ್ದು ಎಷ್ಟು ಸತ್ಯವೋ ಕುಮಾರಸ್ವಾಮಿ ಮಂಡ್ಯದಲ್ಲಿ ಸೋಲೋದು ಅಷ್ಟೇ ಸತ್ಯ ಅಂತ ಹೇಳಿದರು. ನಾಳೆಯಿಂದ ಸೂರ್ಯ ಹುಟ್ಟತಕ್ಕಂಥದ್ದಕ್ಕೆ ಸರ್ಕಾರದಿಂದ ಆದೇಶ ಕೊಡ್ತಾರೋ ಇಲ್ಲ ಸೂರ್ಯ ಹುಟ್ಟಬೇಡ ಅಂತ ಹೇಳ್ತಾರೋ ಕಾದು ನೋಡೋಣ. ಸರ್, ಲಾಸ್ಟ್ ಟೈಮ್ ತಗೊಂಡ್ರೆ ಈ ಟೈಮು ಮೋದಿ ಅವರ ಹವಾ ಅಷ್ಟು ನಡೀಲಿಲ್ಲ ಅನ್ಸುತ್ತೆ ಸರ್. NDAಗೂ ಅಂತ ಇದು ಬಂದಿಲ್ಲ. ಇಲ್ಲ, ಅವರ ಶ್ರಮ ಇವತ್ತು ನಮ್ಮ ಕಣ್ಣು ಮುಂದೆ ಇದೆ. ಮೋದಿಯವರ ಶ್ರಮ ಇವತ್ತು ಸುಮಾರು 206 ಸಭೆಗಳನ್ನು ಏನು ನಡೆಸಿದ್ದಾರೆ. ಏಕಾಂಗಿಯಾಗಿ ಅವರ ಹೋರಾಟ ಏನಿದೆ, ಅವರ ಹೋರಾಟದ ಹಿನ್ನೆಲೆಯಲ್ಲೇ ಇವತ್ತು NDA ಇವತ್ತು ಇಷ್ಟು ಸ್ಥಾನಗಳನ್ನು ಗೆಲ್ಲಕ್ಕೆ ಸಾಧ್ಯ ಆಗಿರೋದು. ಎಕ್ಸಿಟ್ ಪೋಲ್ ರಿಪೋರ್ಟ್ ಸರ್ ಇನ್ನೂ ಜಾಸ್ತಿ ಕೊಟ್ಟಿದ್ರು ಸರ್ NDAಗೆ. ಆದರೆ ಅದೆಲ್ಲ ಇತ್ತು 2 ದಿವಸಗಳ ಹಿಂದೆ ಎಕ್ಸಿಟ್ ಪೋಲ್ ರಿಸಲ್ಟು ನೀವೇ ಎಲ್ಲ ವಿಶ್ಲೇಷಣೆ ಮಾಡಿದ್ದೀರಿ. ಆದರೆ ಒಂದೊಂದು ಬಾರಿ ಎಕ್ಸಿಟ್ ಪೋಲ್ಗಳ ಒಂದು ಸಮೀಕ್ಷೆಗಳು ಸಹ ಕೆಲವು ಬಾರಿ ಸಣ್ಣ ಪುಟ್ಟ ಬದಲಾವಣೆಗಳೇ ಆಗ್ತಕ್ಕಂಥದ್ದು ಸಹಜ ಇದೆ. ಎಲ್ಲರೂ ಆಕ್ಯುರೇಟ್ 100% ಹೇಳಿದ್ದೆಲ್ಲ ನಿಜ ಆಗುತ್ತೆ ಅನ್ನೋದು ನಾವೇನು ಹೇಳಲಿಕ್ಕಾಗೋದಿಲ್ಲ. ಆದರೆ ಸರ್ಕಾರ ರಚನೆ ಮಾಡೋಕ್ಕೆ ಯಾವುದೇ ಸಮಸ್ಯೆ ಇಲ್ಲದೆ ಇರತಕ್ಕಂಥ ಫಲಿತಾಂಶ ಅಂತೂ ಬಂದಿದೆ. ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಭರ್ಜರಿ ಗೆಲುವು ದಾಖಲಿಸಿದ್ದಾರೆ. ಅವರು ಒಳ್ಳೆ ಲೀಡಿಂಗ್. ಡಾಕ್ಟರ್ ಮಂಜುನಾಥ್ ಅವರು ಚುನಾವಣೆಗೆ ನಿಂತಾಗ ನಮ್ಮ ಅಲ್ಲಿಯ ನಾಯಕರು ಹೇಳಿದರು, ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದ್ದಾರೆ. ಅವ್ರು ಹೇಳ್ತಾ ಇದ್ದಂಥದ್ದನ್ನ ಕೇಳ್ತಾ ಇದ್ರಲ್ಲ, ಅವರು ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಆದರೆ ಕೊನೆಗೆ NDAನೇ ಇಲ್ಲಿ ಸರ್ಕಾರವನ್ನ ರಚಿಸುತ್ತೆ, ಯಾವುದೇ ತೊಂದರೆ ಆಗಲ್ಲ, ನಮ್ಮ ಬಳಿ ಅಗತ್ಯವಾದಂಥ ನಂಬರ್ಸ್ ಇದೆ ಅನ್ನುವಂಥನ್ನ ಹೇಳ್ತಾ ಇದ್ದಾರೆ. ಇನ್ನು ಕಾವೇರಿ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ ಇದು 100 ವರ್ಷಗಳ ಸಮಸ್ಯೆ. ದೇವೇಗೌಡರು ನನಗೆ ಕೆಲವೊಂದು ಸಲಹೆಗಳನ್ನ ಕೊಟ್ಟಿದ್ದಾರೆ. ಈಗ ನನಗೆ ಒಂದು ಅವಕಾಶ ಇರುವಂತಹ ಕಾರಣಕ್ಕಾಗಿ ನನ್ನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕೇವಲ ಆಮೇಲೆ ಇನ್ನೊಂದು ಸೂಚನೆಯನ್ನ ಕೊಟ್ಟಿದ್ದಾರೆ, ಕೇವಲ ಮಂಡ್ಯ ಮಾತ್ರ ನನ್ನ ಕ್ಷೇತ್ರ ಅಲ್ಲ, ಇಡೀ ರಾಜ್ಯ ನನ್ನ ಕ್ಷೇತ್ರ ಇದ್ದಂಗೆ, ಎಲ್ಲೇ ಸಮಸ್ಯೆ ಆದರೂ ಕೂಡ ನಾನು ಅಲ್ಲಿ ಸ್ಪಂದಿಸ್ತೀನಿ ಅನ್ನುವಂಥದ್ದನ್ನ ಹೇಳೋ ಮುಖೇನವಾಗಿ ಅವರು ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರೂ ಕೂಡ
ರಾಜ್ಯ ಕುರಿತಾದಂತ ಆ ಹಿಡಿತ ಮುಂದುವರಿಯುತ್ತೆ. ಹಿಡಿತ ಅನ್ನುವಂಥದ್ದಕ್ಕಿಂತ ಕುಮಾರಸ್ವಾಮಿ ಅವರ ಬೇರೆ ಬೇರೆ ತೆರನಾದ ರಾಜಕೀಯ ತಂತ್ರಗಾರಿಕೆಗಳು, ಪ್ರಯತ್ನಗಳು ಅದು ಯಥಾ ಪ್ರಕಾರವಾಗಿ ಇರುತ್ತೆ ಅನ್ನುವಂಥದ್ದು ಒಂದು ಸೂಚನೆ ಕೊಡುವಂತ ಪ್ರಯತ್ನವನ್ನು ಬಹುಶಃ ಅವ್ರು ಮಾಡಿರ್ಬೋದು ಅಂತ ಕಾಣಿಸುತ್ತೆ. ಸೊ ಮತ್ತಷ್ಟು ಇಂಪಾರ್ಟೆಂಟ್ ಡೆವಲಪ್ಮೆಂಟ್ಸ್ ಆಗ್ತಾ ಇದೆ. ಇನ್ನೇನು 5:30 ಸಂದರ್ಭದಲ್ಲಿ ದೆಹಲಿಯಲ್ಲಿ ಕಾಂಗ್ರೆಸ್ನಿಂದ ಪತ್ರಿಕಾಗೋಷ್ಠಿ ಕೂಡ ನಡೆಯುವಂತ ಚಾನ್ಸಸ್ ಕೂಡ ಇದೆ. ಕೆಲ ಸ್ಟ್ರಾಟಜಿಗಳು ನಮ್ಗೆ ಗಮನಕ್ಕೆ ಬರ್ಬೋದು.